ಭಾರತ ಮತ್ತು ಬ್ರಿಟನ್ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಕಳೆದ ದಿನ ಮಂಗಳವಾರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ವ್ಯಾಪಾರ ಒಪ್ಪಂದದಿಂದ ಎರಡು ದೇಶಗಳು ಭಾರೀ ಲಾಭ ಗಳಿಸಲಿದ್ದು, ಕೆಲವೊಂದು ವಸ್ತುಗಳ ಬೆಲೆ ತೀರಾ ಇಳಿಕೆಯಾಗಲಿದೆ. ಇದರಲ್ಲಿ ಬಂಗಾರ ಕೂಡ ಸೇರಿದೆ. ಅಮೆರಿಕಾದ ಸುಂಕ ನಿಯಮಕ್ಕೆ ಕ್ಯಾರೆ ಎನ್ನದ ಭಾರತ ತನ್ನಿಷ್ಟಕ್ಕೆ ಅನುಸಾರವಾಗಿ ಕೆಲಸ ಮಾಡುತ್ತಿದೆ. ಇನ್ನೊಂದೆಡೆ 2024-25ರ ಹಣಕಾಸು ವರ್ಷದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ (ರುಬೇ) ವಿದೇಶಿ ಖಜಾನೆಗಳಿಂದ 100.32 ಮೆಟ್ರಿಕ್ ಟನ್ ಚಿನ್ನವನ್ನು ಭಾರತಕ್ಕೆ ಮರಳಿ ತಂದಿದೆ. ಪ್ರಪಂಚದಾದ್ಯಂತದ ಅನಿಶ್ಚಿತತೆ, ನಲ್ಲಿನ ರಾಜಕೀಯ ಬದಲಾವಣೆ, ಸುಂಕ ಮತ್ತು ಆರ್ಥಿಕ ಹಿಂಜರಿತದ ಭಯದಿಂದಾಗಿ ರುಬಾಯ್ ಈ ಕ್ರಮವನ್ನು ತೆಗೆದುಕೊಂಡಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಸುಂಕ ಯುದ್ಧಗಳ ನಡುವೆ ಈ ವರ್ಷ ಚಿನ್ನವು ಅಗಾಧವಾದ ಲಾಭವನ್ನು ನೀಡಿದೆ. ಐಸಿಐಸಿಐ ಬ್ಯಾಂಕ್ ಗ್ಲೋಬಲ್ ಮಾರ್ಕೆಟ್ಸ್ ಪ್ರಕಾರ ಭಾರತದಲ್ಲಿ ಬೆಲೆ ಏರಿಕೆಯ ಪ್ರವೃತ್ತಿ 2025ರ ದ್ವಿತೀಯಾರ್ಧದಲ್ಲಿ ಮುಂದುವರಿಯುವ ಸಾಧ್ಯತೆಯಿತ್ತು. ಅದರಂತೆ ಈಗ ಅಪರಂಜಿ ಚಿನ್ನದ ಬೆಲೆ ಲಕ್ಷದಲ್ಲಿದೆ. ಐಸಿಐಸಿಐ ಬ್ಯಾಂಕ್ ಗ್ಲೋಬಲ್ ಮಾರ್ಕೆಟ್ಸ್ ತನ್ನ ವರದಿಯಲ್ಲಿ ಸ್ಥಳೀಯ ಚಿನ್ನದ ಬೆಲೆಗಳಲ್ಲಿನ ಏರಿಕೆಯ ಪ್ರವೃತ್ತಿ ಮುಂದುವರಿಯುವ ನಿರೀಕ್ಷೆಯಿದೆ. ಇದು 2025 ದ್ವಿತೀಯಾರ್ಧದಲ್ಲಿ 10 ಗ್ರಾಂಗೆ 96,500ರಿಂದ 98,500ಕ್ಕೆ ಏರುತ್ತದೆ ಮತ್ತು ಶೀಘ್ರದಲ್ಲೇ 10 ಗ್ರಾಂಗೆ 100,000 ವ್ಯಾಪ್ತಿಯನ್ನು ತಲುಪುತ್ತದೆ ಎಂದು ಹೇಳಿತು. ಇದೀಗ ಆ ಹೇಳಿಕೆಯಂತೆ ಇದೆ. ಇರಾನ್-ಇಸ್ರೇಲ್ ಕದನ ವಿರಾಮ ಮತ್ತು ಯುಎಸ್-ಚೀನಾ ವ್ಯಾಪಾರ ಒಪ್ಪಂದದ ನಂತರ ಜಾಗತಿಕ ಭೌಗೋಳಿಕ ರಾಜಕೀಯ ಮತ್ತು ಆರ್ಥಿಕ ಉದ್ವಿಗ್ನತೆಗಳು ಸಡಿಲಗೊಂಡಿರುವುದರಿಂದ ಕಳೆದ ಕೆಲವು ದಿನಗಳಲ್ಲಿ ಚಿನ್ನದ ಬೆಲೆಗಳು ಕುಸಿದಿತ್ತು. ಪ್ರಸ್ತುತ ಚಿನ್ನದ ಬೆಲೆ 10 ಗ್ರಾಂಗೆ 96,500-98,500 ವ್ಯಾಪ್ತಿಯಲ್ಲಿದೆ. ಆದರೆ ಇದೀಗ ಬ್ರಿಟನ್ ಜೊತೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದು, ಸ್ಕಾಚ್, ವಿಸ್ಕಿ, ಚಿನ್ನ, ಕಾರುಗಳು ಸೇರಿದಂತೆ ಅನೇಕ ವಸ್ತುಗಳ ಬೆಲೆ ಇಳಿಕೆಯಾಗಲಿದೆ. ಮುಕ್ತ ವ್ಯಾಪಾರ ಒಪ್ಪಂದ ಎಂದರೆ ಭಾರತವು ಬ್ರಿಟನ್ನಿಂದ ಯಾವುದೇ ಉತ್ಪನ್ನವನ್ನು ರಫ್ತು ಮಾಡಿದರೂ ಅಥವಾ ಖರೀದಿಸಿದರೂ ಅದರ ಮೇಲೆ ಯಾವುದೇ ರೀತಿಯ ರಫ್ತು ಸುಂಕವನ್ನು ವಿಧಿಸಲಾಗುವುದಿಲ್ಲ. ಹೀಗಾಗಿ ಭಾರತದಲ್ಲಿ ಮುಂದಿನ ದಿನಗಳಲ್ಲಿ 50,000ವರೆಗೆ ಬಂಗಾರದ ಬೆಲೆ ಇಳಿಕೆಯಾಗುವ ಸಾಧ್ಯತೆಯಿದೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.